ಈಗ ನೋಡ್ರಿ, ಇಂಗ್ಲೀಷರಿಗೆ ಎರಡೇ ವರಿ, ಜನವರಿ ಫೆಬ್ರವರಿ. ಮನೆಗೆ ವರಿ ಬರ್ತಾರೆ, ಜನವರಿ ಫೆಬ್ರವರಿ. ಬ್ಯಾಂಕಿನವರಿಗೆ ಭಯಂಕರ ವರಿ ರೀ. ಅವರಿಗೆ ರಿಕವರಿ ರಿಕವರಿ ರಿಕವರಿ, ಸಾಲ ಕೊಟ್ಟದ್ದು ರಿಕವರಿ. ಈ ನಮ್ಮ ಉತ್ತರ ಕರ್ನಾಟಕದವರಿಗೆ ತಾಸಿಗೊಂದು ವರಿ, 12 ವರಿ, 1 ವರಿ, 2 ವರಿ, 3 ವರಿ. ಪೊಲೀಸರಿಗೆ ಅವ್ರದ್ದು ಎರಡೇ ವರಿ, ಹಿಡೀರಿ ಒದಿರಿ, ಹಿಡೀರಿ ಒದಿರಿ. ಹೌದಾ? ಆದರೆ ನಿಮ್ಮ ಚಿತ್ರದುರ್ಗದವರಿಗೆ ಯಾವ ವರಿ ಇಲ್ಲ. ಯಾಕಂದ್ರೆ ನಿಮ್ಮನ್ನು ಕಾಪಾಡುತ್ತಿದ್ದಾಳೆ ಏಕನಾಥೇಶ್ವರಿ. ಏಕನಾಥೇಶ್ವರಿ ನಮ್ಮ ಉತ್ತರ ಕರ್ನಾಟಕಕ್ಕೂ ಗಂಡು ಮೆಟ್ಟಿನ ನೆಲ ಅಂತಾರೆ, ಹಾಗೆ ಚಿತ್ರದುರ್ಗಕ್ಕೂ ಕೂಡ ಗಂಡು ಮೆಟ್ಟಿನ ನೆಲ ಅಂತಾರೆ. ಒನಕೆ ಓಬವ್ವರಿಂದಾಗಿ ಇದು ಗಂಡು ಮೆಟ್ಟಿನ ನೆಲ ಆಗಿದೆ. ಮದಕರಿ ನಾಯಕರಿಂದಾಗಿ ಇದು ಗಂಡು ಮೆಟ್ಟಿನ ನೆಲ ಆಗಿದೆ. ಯಾವ ಊರು ಕೀಳಲ್ಲ, ಯಾವ ಊರು ಹೆಚ್ಚಲ್ಲ. ಎಲ್ಲ ಊರುಗಳು ಒಂದೇ ಥರ ಸಿಗಿದೆ. ಎಲ್ಲ ಊರುಗಳಿಗೆ ಅವ್ರದ್ದೇ ಆದ ಇತಿಹಾಸ ಇರ್ತದೆ. ಎಲ್ಲ ಊರಿಗೆ ಹೋಗಿ ನಾನು 410 ಊರುಗಳಿಗೆ ಅಡ್ಡಾಡಿದ್ದೀನಿ. ನಮ್ಮ ರಾಜಕಾರಣಿಗಳ ಸಹಿತ ಅಷ್ಟು ಊರು ಅಡ್ಡಾಡಿಲ್ಲ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಟಿ ವಿ ಚಾನಲ್ನವ್ರದ್ದೇ ಮೊದಲು ಒಬ್ಬನ ಹಿಡಿದ್ರು ಪೊಲೀಸರು. ಏನ್ಲೇ ಆ ಹೆಣ್ಮಗಳಿಗೆ 25 ಸಲ ಕಪಾಳ ಕೊಡ್ದಿ ನೀನು ಅಂದರು. ಸರ ನಾನು ಹೊಡೆದದ್ದು ಒಂದೇ ಸಲ ರೀ. ಅವ್ರು 25 ಸಲ ಹಿಂಗೆ ತೋರಿಸಿ ಅದನ್ನ 25 ಸಲ ಮಾಡ್ಯಾರ. ಅವ್ರು ನೋಡ್ರಿ, ಯಾವ್ದಾದ್ರು ಒಂದು ಬೈದದ್ದಿದ್ರೆ, ಒಂದು ಹೊಡೆದದ್ದಿದ್ರೆ ಅದನ್ನ 25 ಸಲ ತೋರಿಸ್ತಾರೆ. ರೈಕ್ ಅಂತ. ಸೀರಿಯಲ್ನಾಗೂ ಹಾಗೆ, ಸೀರಿಯಲ್ನಾಗ ಹಂಗೆ ರೀ, ಕೂದಲ ಹಾರಿಸೋ ಸೀನ್ ಇರ್ತದೆ. ಒಂದ್ಸಲ ಕೂದಲ ಹಾರಿಸ್ತಾರೆ ಹೆಣ್ಮಕ್ಳಿಗೆ. ಸೀರಿಯಲ್ನಾಗ 25 ಸಲ ತೋರಿಸ್ತಾರೆ. ರೈಕ್ ಅಂತ. ಹಿಂಗಾಗಿ ಏನಕ್ಕೆ ಗೋಣಿಗೇಣಿ ಎಲ್ಲೇ ನೋಯ್ತೈತೇನಪ್ಪ ಅನ್ನಂಗೆ ಆಗ್ಬೇಕ್ರಿ ನಮ್ಗೆ. ಆ ಪರಿ ತೋರಿಸಿದ್ದನ್ನೇ ತೋರಿಸಿ ಇನ್ನಿಷ್ಟು ಅದಕ್ಕೆ ರಂಜನೆ ಮಾಡಿ ಎಷ್ಟು ಚಾನಲ್ಗಳಾಗ್ಯಾವ್ರಿ ಅಂದ್ರೆ ಈಗ ಪಾಪ ಏನು ತೋರಿಸ್ಬೇಕು ಗೊತ್ತಲ್ಲಾರ್ದಂಗೆ ಆಗೈತೆ ಅವ್ರಿಗೆ. ಹಾಲ್ನ್ಯಾಗ ಒಂದು ನೊಣ ಬಿದ್ದು ಸತ್ತಂದ್ರೆ ಅದು ನ್ಯೂಸ್ ಆಕೈತಿ. ಹಲ್ಲಿ ಇಲಿ ಹಿಡಿತದ್ರ ಸುದ್ದಿ, ಹಾವು ಇಲಿ ಹಿಡಿದ್ರ ಸುದ್ದಿ, ನಾಯಿ ನಿಮ್ಮನ್ನು ಕಡಿದ್ರು ಸುದ್ದಿ, ನಾಯಿ ನೀವು ಕಡಿದ್ರು ಸುದ್ದಿ. ಹುಡುಗ ಓಡಿ ಹೋಗ್ತಿದ್ದ ನಾಯಿಯಿಂದ, ಅದು ಒಳ್ಳೆ ವಾಪಸ್ ಇವ್ನು ಕಡಿದು ಬಿಡ್ತು. ಒಂದಿನ ಅದೊಂದು, ಓ ತಮ್ಮ ನಿನಗೆ ಯಾಕೆ ನಾಯಿ ಕಡಿತಪ್ಪ? ಏನೋ ಗೊತ್ತಿಲ್ಲ ರೀ, ಹೊಂಟಿದ್ದೆ ಬಾಲ ತುಳ್ದೆ ಕಡಿತೀರಿ. ನಾಯಿನ ಕೇಳ್ತಾರೆ, ಯಾಕೆ ನಾಯಿ ಮಾವು ಅಂತ. ಓ ನಾಯಿ ಹೇಳ್ತಾ ಇದೆ, ಆ ಹುಡುಗ ಬಾಲ ತುಳ್ದಕ್ಕೆ ನನಗೆ ಕೋಪ ಬಂತು, ಅದಕ್ಕೆ ಕಡಿತಾ ಇದೆ. ಅವರೇ ಅರ್ಥ ಹೇಳ್ತಾರೆ. ಏನು ಮಾಡಿ, ಯಾಕಂದ್ರೆ ಸಣ್ಣ ಸ್ಟೇಟ್ ರೀ, ಸುದ್ದಿನೇ ಇಲ್ಲ. ಈಗ ಕಂತಿನ ಮೇಲೆ ಚೀಫ್ ಮಿನಿಸ್ಟರ್ಗಳಾಗಕೈತಾರೆ. ನೀ ಒಂದು 3 ತಿಂಗಳು ನೋಡು, ನೀ ಒಂದು 3 ತಿಂಗಳು ನೋಡು. ಆಮೇಲೆ ಜೈಲಿಗೆ ಹೋಗೋರು ಕಮ್ಮಿ ಆದ್ರೆ, ಬೇಲಿಲ್ಲ ಭಾಳ ಮಂದಿಗೆ. ಜೈಲಿಗೆ ಹೋದವ್ರಿಗೆ ಬೇಲಿಲ್ಲ, ಬೇಲಿದ್ದು ಬಂದವ್ರಿಗೆ ಮತ್ತೆ ಜೈಲಿಲ್ಲ. ಹಿಂಗಾಗಿ ನ್ಯೂಸೇ ಇಲ್ಲ ಅವ್ರಿಗೆ. ಹಿಂಗಾಗಿ ಬೆನ್ನತ್ತಿ ಬಿಟ್ರೆ ನೀವೇನೇ ಮಾಡ್ರಿ ತೋರಿಸ್ತಾರ ಅವ್ರು. ಚಿತ್ರದುರ್ಗ ದಾವಣಗೆರೆ ಹೆಂಗಂದ್ರೆ ಇವು ಉತ್ತರ ಕರ್ನಾಟಕನಲ್ಲ, ಈ ಕಡೆ ಬೆಂಗಳೂರು ಮೈಸೂರಲ್ಲ. ಇಲ್ಲಿ ಏನು ಕಾಣೋ ಚೆನ್ನಾಗಿದೆಯಾ ಕಾಣೋನು ಅಂತಾರೆ. ಯಾಕಲೆ ಸುಳೆ ಮಗನ ಆರಾಮದಿಯ ಅಂತ. ಇಲ್ಲಿ ಎರಡೂ ನಡೀತಾವೆ. ಹಿಂಗಾಗಿ ಚಿತ್ರದುರ್ಗ ದಾವಣಗೆರೆ ನಮ್ಮ 60-70 ಕಾರ್ಯಕ್ರಮ ಆದ ಕಾರಣ ಇದೆ. ಇಲ್ಲಿ ಎರಡೂ ಭಾಷೆ ಕ್ಯಾಚ್ ಆಗ್ತದೆ ಸ್ನೇಹಿತರೆ. ಮಿಶ್ರ ಅವರು, ಯಾಕಂದ್ರೆ ಬೆಂಗಳೂರಿಗೆ ಹೋಗೋರೆಲ್ಲ ಚಿತ್ರದುರ್ಗಕ್ಕೆ ಬರಲೇಬೇಕು, ಬೇರೆ ದಾರಿ ಇಲ್ಲ. ದಾವಣಗೆರೆಗೆ ಬರಲೇಬೇಕು, ಬೇರೆ ದಾರಿ ಇಲ್ಲ. ಹೀಗಾಗಿ ಇವು ಎರಡೂ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದೆ. ಬೆಂಗಳೂರು ಜನ ಚಿತ್ರದುರ್ಗ ಬರ್ಬೇಕಂದ್ರೆ ಯೋಚನೆ ಮಾಡ್ತಾರೆ. ನೀವು ಸುಮ್ಮನೆ ಮುಂಜಾನೆ ಹೋಗಿ ಟಿಫನ್ ಮಾಡಿ ಮತ್ತು ರಾತ್ರಿ ನೈಟ್ ಬೆಂಗಳೂರಿಗೆ ಊಟಕ್ಕೆ ಹೋಗೋರು ಎಷ್ಟೋ ಜನ ಇರ್ಬೋದಿಲ್ಲ. ನಮಗೂ ಹೆಂಗಾಗಿದೆ ಸ್ನೇಹಿತರೆ, ಬೆಂಗಳೂರಲ್ಲೇ ಸದಾವಾಸ, ಬೆಂಗಳೂರು ಮಾತು. ಅವು ಜನ ಭಾಳ ಅಂಜಿಕಿರಿ ಬೆಂಗಳೂರಿಗೆ. ಒಂದು ಸ್ವಲ್ಪ ಗಲಾಟೆ ಆದ್ರೆ ಸಾಕು, ಅಯ್ಯೋ ಮಚ್ಚುಲ ಹಂಗೂ ಹಾರಾಡುತ್ತಾ ಏನೋ ಅಲ್ವಾ, ನಡೀರಿ ಮನೆಗೆ ಹೋಗೋಣ. ಒಂದು ಹನಿ ಮಳೆ ಒಂದು ಹನಿ ಬಿದ್ದುಬಿಡ್ಬೇಕ್ರಿ ಇಲ್ಲಿ. ಅಯ್ಯೋ ಮಳೆ ಬರ್ತದೆ, ಸುನಾಮಿ ಆಗುತ್ತೋ ಏನು. ಸಮುದ್ರನೇ ಇಲ್ಲ ಬೆಂಗಳೂರು, ಸುಮ್ಮನೆ ಸುನಾಮಿ ಅಂತ ಒಂದು ಅಂಜಿಕೆ. ಒಬ್ಬರು ಯಾರು ಇವ್ ನೋಡಿ ಜಗಳ ಆಡ್ಬೇಕ್ರಿ, ಕೆಳಗೋಟಿ ಮಂದಿ ತೊಯ್ಬಿಡ್ತೀರಿ. ಬೆಂಗಳೂರಾಗ ಒಬ್ಬರು ಜಗಳ ಆದ್ರೆ ಸಾಕು, ಅಯ್ಯೋ ಮುಗೀತು ನಡ್ರಿ ಕತೆ, ಯಾರನ್ನೋ ಟಾರ್ಗೆಟ್ ಮಾಡಿದಾರೆ, ನಡೀರಿ ಹೋಗೋಣ ಅಂಜಿ. ನಮ್ಮ ಉತ್ತರ ಕರ್ನಾಟಕದ ಹಂಗ್ರಿ, ಜಗಳ ಆದ್ರೆ ಎತ್ತಿದ ಕೈ ನಮ್ಮ ಮಂದಿ. ಯಾರೋ ಇಬ್ಬರು ಜಗಳತಾರೆ, ಬೆಂಗಳೂರಾಗ ಬಿಡಿಸಕ್ಕೆ ಹೋಗಂಗಿಲ್ಲ ರೀ ಅವ್ರನ್ನ. ಬಿಡಿ ಅವ್ರದ್ದು ಏನೋ ಪಾಪ, ನಡೀರಿ ಹೋಗೋಣ ತೊಯ್ಬಿಡ್ತಾರೆ. ನಮ್ಮ ಬೆಂಗಳೂರು ಹಂಗಾರಿ, ಲಾಸ್ಟ್ ಬಸ್ ಗದಗಿಗೆ ಹೋಗ್ತಿರ್ತದೆ, ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಬಸ್ ಹತ್ತಾರೆ, ಎಲ್ಲ ಮೇಲೆ ಕೆಳಗೆ ಕೂತು ಬಿಟ್ಟಿರ್ತಾರೆ ರೀ. ಅವಾಗ ಗದಗ ಬಸ್ ಸ್ಟ್ಯಾಂಡ್ನಾಗ ಜಗಳ ಶುರು ಆಗಿಬಿಡ್ತೈತಿ. ಹತ್ತಿದ ಅಷ್ಟು ಮಂದಿ ಇಳಿದು ಬಿಡ್ತಾರೆ ರೀ. ಯಾಕೆ ಜಗಳ ಆಕತೈತಿ ಏನ ಲೇ? ಇದು ಲಾಸ್ಟ್ ಬಸ್ಸು ಹುಬ್ಬಳ್ಳಿಗೆ, ಉತ್ಸಾಹ ಟಾಮ್ ಅದಾವ, ನಡ್ಕೊಂಬರ್ತೀವಿ, ಇಲ್ಲ ಮುಂಜಾನೆ ಬರ್ತೀವಿ, ಜಗಳ ಸಿಗ್ತೈತೇನ? ಬಸ್ 100 ಅದಾವಲ್ಲಿ, ಜಗಳ ಇನ್ನೊಂದು ಓಸು ಮಂದಿ ಇಳಿದು ಬಿಡ್ತಾರೆ ರೀ. ಇಳೋದು ಯಾರಿಗೆ ಅಸಲಿಗೆ ಜಗಳ ಆಕತ್ತಾರ ನೋಡೋದಾಗದಿಲ್ಲ ರೀ ಅವ್ರಿಗೆ. ಬಗ್ಗಿ ನೋಡೋಕೆ ಹೋದನು ಒದ್ದು ಬಿಡ್ತಾರೆ ನಮ್ಮಲ್ಲಿ. ಎದಕ್ಕೆಲ್ಲ ನೀನು ಓದ್ರಿ ಇಲ್ರಿ, ಬಗ್ಗಿ ನೋಡಿದ್ರೆ ಒದ್ದು ಬಿಟ್ರೆ ಯಾರಿಗೆ ಓದ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ಎದಕ್ಕೆ ಒದಿಸಿಕೊಂಡೆ ಅಂತ ಇವಾಗ ಗೊತ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ
ಎದು ಯಾರು ಹೋದ್ರು ಇಲ್ಲಿ ಏನೋ ಸ್ವಲ್ಪ ಟಚ್ ಮಾಡಿ ಏನ್ರಿ ಹಾವು ಹೋಗ್ತಾರೆ ನೋಡೋಕ್ಕಾಗಲ್ವಾ ನಿಮಗೆ ಅಂತ ಬೈತಾರೆ. ನಮ್ಮಲ್ಲಿ ಓದಿಸ್ಕೊಂಡು ಅವನು ಯಾಕಲೆ ಹೋದ್ರು ತಪ್ಪು ನಂದೈತಲೆ ಅಪ್ಪ ಬಗ್ಗೆ ನೋಡಬಾರ್ದಾಗಿತ್ತು. ನಾನು ಜಗಳದಾಗ ಹೋಗಿ ನೋಡಿದ್ದಿಲ್ಲ ಮತ್ತು ಅದಕ್ಕೆ ಕರೆಕ್ಟ್ ಓದಾರ ನನ್ನ ಅಂತಂದ್ರೆ ಅವ. ನಮ್ಮಲ್ಲಿ ಹೆಂಗದ್ರೆ ಮಾನಾಭಿಮಾನಗಳಿಲ್ರಿ. ಹೀಗಾಗಿ ಎಲ್ಲವನ್ನ ಹಾಸ್ಯ ಸ್ವಭಾವದಿಂದ ಸ್ವೀಕರಿಸಿ ನಮ್ಮ ಜನ ಉತ್ತರ ಕರ್ನಾಟಕ ಅಂತ ಯಾಕಂದ್ರೆ ನಿನ್ನೆ ಭಾಳ ಚೆನ್ನಾಗಿ ಹೇಳಿದ್ರು ಬೆಂಗಳೂರಿನಲ್ಲಿ. ಉತ್ತರ ಕರ್ನಾಟಕ ಅಂತ ಎದಕ್ಕಂತಾರಂದ್ರೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡ್ತೀವ್ರಿ ನಾವು. ಸಮಸ್ಯೆಗಳಿಲ್ಲ ಅದಕ್ಕೆ ಉತ್ತರ ಕರ್ನಾಟಕ, ಉತ್ತರ ಕೊಡೋ ಕರ್ನಾಟಕ ಉತ್ತರ ಕರ್ನಾಟಕ. ನಮ್ಮಲ್ಲಿ ನೋಡ್ರಿ ಪ್ರಾಬ್ಲಮ ಇಲ್ಲ. ಈಗಿಲ್ಲ ಅನೇಕ ಜನ ಈ ಬ್ರಹ್ಮ ಚೈತನ್ಯರ ಪಾದಗಳನ್ನ ತೊಗೊಂಡು ಬಂದಾರೆ. ಬೆಂಗಳೂರು ಹಂಗೆ ನಮ್ಮ ಕಡೆ ಬರೋಂಗಿಲ್ಲ ರೀ. ಇವ್ರು ಊರು ಕಟ್ಟಡಿಕೊಂತ ಹೋಗ್ತಾರೆ. ಹಂಗೆ ಬೆಂಗಳೂರು ಜನರಿಗೆ ಬಿಜಾಪುರ ಧಾರವಾಡ ಟ್ರಾನ್ಸ್ಫರ್ ಆಗಿಬಿಡ್ಬೇಕ್ರಿ. ಮ್ಯಾಪ್ ಹಾಕಿಬಿಡ್ತಾರೆ ರೀ ಮುಂದೆ. ಎಲ್ಲಿದೆ ಧಾರವಾಡ, ಎಲ್ಲಿದೆ, ಅಯ್ಯೋ ತುಂಬ ಲಾಂಗ್ ಅಲ್ವಾ, ತುಂಬ ಸೆಕೆ ಅಲ್ವಾ, ನೀರೇ ಇಲ್ವಂತ ಅಲ್ಲಿ. ಹೌದಾ, ಅವ್ರಿಗೆ ಬೆಂಗಳೂರಿಂದ ಊರು ಅನಿಸ್ಬಿಟ್ಟಿರ್ತೈತಿ ರೀ ಪಾಪ. ನಾವು ನಮ್ಮ ಮಂದಿ ನೋಡ್ರಿ ಬೆಂಗಳೂರಿಗೆ ಬರ್ತೀಯನಪ್ಪ ಅಂತ ಕೇರ್ಸಕ್ಕೆ ನಡಿ ಅಂತ ಬಸ್ ಹಾಕಿ ಬಿಡ್ತಾರೆ. ಲೇ ಬಟ್ಟಿಯಾರ ತೊಗೊಂಬಾರ್ಲೇ ಮನೆಗೆ ಹೋಗಿ ನಡಿ. ಬೆಂಗಳೂರಾಗ ಯಾರು ನಮ್ಮನ್ನು ನೋಡ್ತಾರೆ? ನಮ್ಮೂರಾಗ ಒಬ್ಬರು ಶೆಟ್ರ್ ಇದ್ದರು, ಕೋಟ್ಯಾಧೀಶರು ನಾವು. ಬರೀ ಪಟ್ಟಿ ಡ್ರೈವರ್ ಬಂದಿನ ಮ್ಯಾಗ ಅಡ್ಡಾಡ್ತಾರೆ. ಅಲ್ರಿ ಶೆಟ್ರ ಏನ್ರಿ ಕೋಟ್ಯಾಧೀಶರು ನೀವು, ಪಟ್ಟಿ ಡ್ರೈವರ್ ಬನಿನ ಮ್ಯಾಗ ಕುಂತು ಬಿಡ್ತೀರಲ್ರಿ ಅಂಗಡ್ಯಾಗ. ಲೇ ನಾ ಕೋಟ್ಯಾಧೀಶ ಅಂತ ಎಲ್ಲರಿಗೂ ಗೊತ್ತಿಲ್ಲ ಇಲ್ಲಿ. ಮತ್ತು ನಾ ಯಾವ ಬಟ್ಟೆ ತೊಟ್ರೇನು? ಶೆಟ್ರಿಗೆ ಬೇಕಾದಷ್ಟು ರೊಕ್ಕ ಐತಪ್ಪ, ಆದರೂ ಎಷ್ಟು ಸರಳ ಅದ ನೋಡ್ರು. ಡ್ರೈವರ್ ಬನಿನ ಮ್ಯಾಗ ತರಿಸದ ಅಂಗಡ್ಯಾಗ ಎಲ್ಲರಿಗೂ ಗೊತ್ತೈತೆ ನಾ ಕೋಟ್ಯಾಧೀಶ ಅಂತ. ಇವ್ರ ಮುಂದೆ ನಾ ಯಾಕೆ ಸಿಲ್ಕು ಮಲ್ಲು ಬಟ್ಟೆ ಕೊಂಡಿಡ್ಲಿ? ಕರೆಕ್ಟ್ವಾದ ಹೌದ್ರೆ ಎಲ್ಲರಿಗೂ ಕೋಟ್ಯಾಧೀಶರು ಅಂತ ಗೊತ್ತು. ಅವರು ಬೆಂಗಳೂರ ಸಿಕ್ಕ್ರಿ ಅಲ್ಲಿಯೂ ಪಟ್ಟಿ ಡ್ರೈವರ್ ಬರೀ ಮ್ಯಾಗ ಐತಿ. ಶಟ್ರ ಇಲ್ಲಿ ಸಹಿತ ಹಂಗಾದಿರಲ್ರಿ. ಲೇ ಇಲ್ಲಿ ನಾ ಯಾರಿಗೆ ಕೋಟ್ಯಾಧೀಶ ಅಂತ ಗೊತ್ತೈತೆ? ನಾ ಹೆಂಗಿದ್ರಿ ಏನಲ್ಲೇ? ಹಾಂ, ಅದಕ್ಕೆ ಸ್ನೇಹಿತರೆ ಇದನ್ನು ಕಾಮನ್ ಸೆನ್ಸ್ ಅಂತಾರೆ. ಇದನ್ನು ಹಾಗಾಡಿ ಜಲ ಯಾವ ಶಾಲೆಗೂ ಕಳ್ಸಂಗಿಲ್ಲ. ಭಾಳ ಚಂದ್ರ ಇಬ್ರು ಜಿಪ್ಪುಣ ಹುಡುಗ ಹುಡುಗಿ ಇಬ್ರು ಜಿಪ್ಪುಣ್ರ ಮನ್ಯಾಗ ಒಂದು ಪೈಸಾ ಕೊಡ್ತದಿಲ್ಲ, ಲವ್ ಮಾಡಿದ್ರಿ. ಈಗ ಲವ್ ಮಾಡಿದ್ರೆ ಐಸ್ ಕ್ರೀಮಿಗೆ ರೊಕ್ಕ ಬೇಕು, ಸಿನಿಮಾಕ್ಕೆ ರೊಕ್ಕ ಬೇಕು, ಗಾಡಿ ಹಿಂದೆ ಕುಂದ್ರಿಸ್ಕೊಂಡು ಎಲ್ಲರೂ ಅಡ್ಡಾಡ್ಸಕ್ಕೆ ರೊಕ್ಕ ಬೇಕ್ರಿ. ಅವಾಗಿನ ಕಾಲಕ್ಕೆಲ್ಲ ಇಬ್ಬರು ಜಿಪ್ಪುಣ್ರ ಮನೆ ಇಬ್ಬರು ಒಂದು ಪೈಸಾ ಕೊಡಲಿಲ್ಲ. ಏನು ಲವ್ ಮಾಡಿಬಿಟ್ರೆ ಆ ಹುಡುಗಿನ ಭೇಟಿ ಆಗ್ಬೇಕವ. ಏನಂದ ಆ ಹುಡುಗಿ ಹೇಳಿದ್ರೆ, ನಮ್ಮಪ್ಪ ಮಕ್ಕೊಂಡುಗಳಿಗೆ ನಾವು ₹1 ಕಾಯಿನ್ ಒಗಿತೀವಿ, ಕಣ್ಣಂತ ಶಬ್ದ ಮಾಡ್ತೀವಿ, ನೀನು ಪಟಕ್ನ ಬಂದ್ಬಿಡ್ಬೇಕು. ಆ ಕಾಯಿನ್ ಶಬ್ದಕ್ಕೆ ನಮ್ಮಪ್ಪ ಮಲಿಯಾನ ಅಂತೇಳಿ ಏನೋ ₹1 ಕಾಯಿನ್ ಒಗಿತೀರಿ. ಓಕೆ ಸರಿ, ಅವ್ರಪ್ಪ ಮಕ್ಕೊಂಡ ಆ ಹುಡುಗಿ ₹1 ಕಾಯಿನ್ ಹೋದ್ರೆ ನೀವು 15 ನಿಮಿಷ ಅರ್ಧ ತಾಸು ಅಂತ ಬರೋಕ್ಕಾಗಲ್ಲ. ಆ ಹುಡುಗಿ ಕಾದು ಸಾಕತ್ತ ಅವ್ರ ಅಪ್ಪ ಎದ್ದು ಬಿಟ್ರಿ, ಒಳಗೆ ಹೋಗ್ಬಿಟ್ರು. ಮುಂಜಾನೆ ಹೋಗಿ ಅವ್ನು ಕೇಳಿದ್ರೆ, ಏಯ್ ನಿನ್ನೆ ₹1 ಕಾಯಿನ್ ಹಾಕಿದೆ ನಾನು, ನೀನು ಯಾಕೆ ಬರಲಿಲ್ಲ ಅಂದ್ರೆ ಅದನ್ನು ಹುಡುಕಾಕತ್ತಿದ್ನೆ ನಾನು ಅಂದವ. ಅದಕ್ಕೆ ಆ ಹುಡುಗಿ ಏನು ಉತ್ತರ ಕೊಟ್ಲ್ರಿ, ಏ ಹುಚ್ಚ ನಾನು ಅದಕ್ಕೆ ದಾರ ಕಟ್ಟಿ ಒಗದು ಮತ್ತೆ ಎಳ್ಕೊಂಬಿಟ್ಟೆ. ಇನ್ನಿವ್ರ ಲವ್ ಹೆಂಗಾಗ್ಬೇಕ್ರಿ? ಹಾಂ, ಇವತ್ತಿಂತ ಜಿಪ್ಪುಂಡ್ ಹುಡುಗನ ಯಾರು ಲವ್ ಮಾಡ್ತಿರ್ತಾರನ್ರಿ? ಸರ್ವನಾಶ ಆಗಿ ಹೋಗ್ತಾರೆ. ಇವತ್ತು ಹುಡುಗಿಯರು ಲವ್ ಮಾಡಿದ್ರೆ ಅವ್ರ ಐಸ್ ಕ್ರೀಮ್ ಏನು, ಅವ್ರ ಡ್ರೆಸ್ ಏನು, ಅವ್ರ ಗಾಡಿ ಹೊಸ ಮಾಡಲ್ ಗಾಡಿ ಒಯ್ದ್ರೆ ಅವ್ರು ಹಿಂದೆ ಕುಂದಿರ್ತಾರ್ರಿ. ಬರೀ TVS ಸ್ಕೂಟಿ ಐತಿನಂತಾರೆ, ಹೆವಿ ಲಗೇಜ್ ಅಂದ್ರೆ ಕುಂದ್ರಂಗಿಲ್ಲ ಅವರು. ಹಾಂ, ಅದಕ್ಕೆ ಸ್ನೇಹಿತರೆ ಕಾಲ ಕಾಲಕ್ಕೆ ನಮ್ಮ ಭಾವನೆಗಳು ಬದಲಾವಣೆಗಳಾಗ್ತವೆ. ಉತ್ತರ ಕರ್ನಾಟಕದೊಳಗೆ ಮಾತು ಮೇನ್. ನಮ್ಮಲ್ಲಿ ಮಾತಿಗೆ ಮಿಗಿಲಾದಂಥ ಹೊಲೆ ಇಲ್ಲ ಅಂತ ಹೇಳ್ತಾರೆ. ಮಾತೇ ಜಗಳವನ್ನು ತರ್ತದೆ. ಹಾಂ, ಮಾತೇ ವಿಷ ಆಗ್ತದೆ, ಮಾತೇ ಅಮೃತ ಆಗ್ತದೆ. ಅದಕ್ಕೆ ಮಾತಾಡೋದನ್ನು ಕಲಿಬೇಕು ನಾವು. ನಾವೆಲ್ಲ ಏನು ಮಾಡ್ತೀವಿ, ಸದೇ ಬರೀ TV ಮುಂದೆ ಕುಂತು ಮಾತೇ ಮರ್ತು ಬಿಟ್ಟಿವಿ. ಹೆಣ್ಮಕ್ಳು ಮಾತಾಡೋಂಗಿಲ್ಲ ನೋಡ್ರಿ. ನಮಗೆ ಅವಾಗೆಲ್ಲ ಎಷ್ಟು ಮಾತಾಡ್ತಿದ್ರಿ ಹೆಣ್ಮಕ್ಳು ನಾನು ಮಾತೇರೆ ಅಂತ ಕರಿತಿದ್ದೆ. ಯಾಕ ಎಲ್ಲಿ ಕುಂತರು ಮಾತೇ, ಅದಕ್ಕೆ ಅವ್ರು ಮಾತೇರು. ಇವಾಗ ಮಾತಿಲ್ಲ, ಬರೀ ಸೀರಿಯಲ್ ರೀ. ಒಬ್ಬ ಹೆಣ್ಮಕ್ಳಿಗೆ ಇಷ್ಟಪ್ಪ 40 ಮಂದಿ ನೋಡ್ರಿ ನೀವು ಸೀರಿಯಲ್ ನೋಡಿ. ಆಮೇಲೆ ಮದುವೆಗೆ 2 ವರ್ಷ ಆಗಿರ್ತದೆ ರೀ. ಐಶ್ವರ್ಯ ರೈ ಹೆಂಗೆ ಬಳಕ್ತಿರ್ತಾರೆ ಮದುವೆಯಾಗ 2 ವರ್ಷಕ್ಕೆ ಹಿಂಗಾಗಿಬಿಡ್ತಾರೆ. ಯಾಕೆ? ಸೀರಿಯಲ್ ನೋಡಿ ಅಮ್ಮ ನೋಡಿರ್ಬೇಕಾರೆ. ಇಲ್ಲೇ ಸಮವಯಸ್ಕರ ಮದುವೆ ಆಗಿ ಗಂಡಿಗೂ ಅಷ್ಟೇ ವರ್ಷ ಆಗಿತ್ತು, ಇಬ್ಬರು ಲಗ್ನ ಆಗಿರ್ತಾರೆ ರೀ. ಗಂಡ ಹಂಗೆ ಇರ್ತಾನೆ ರೀ, ಹೆಣ್ಮಕ್ಳು ಹಿಂಗಾಗಿಬಿಟ್ಟಿರ್ತಾರೆ. ಯಾಕೆ? ಸೀರಿಯಲ್ ರೀ. 6ಕ್ಕೆ ಕುಂದಿರ್ತಾರೆ ನೋಡೋಕೆ ಸೀರಿಯಲ್. ಏನು ಸುಮ್ಮನೆ ಕುಂದಿರ್ತಾರೆ? ಹುಡುಗ ಸೆರಿಲ್ಯಾಕು ಫೆರೆಕ್ಸ್ ಕಲಿಸ್ತಾರೆ. ಅದು ಆ ಹುಡುಗ ಸ್ವಲ್ಪ ತಿಂದು ಪಿಪ್ಪಿ ಅಂತ ಉಳಿ ಬಿಡ್ತೈತಿ. ಅದು ಒಟ್ಟು ನೆಕ್ಕಂತ ಸೀರಿಯಲ್. ಫಸ್ಟ್ ರೌಂಡು ಅರ್ಧ ಬಟ್ಲೆ ಸೆರಿಲ್ಯಾಕು ಫೆರೆಕ್ಸ್ ಒಳಗೆ ಹೋತ್ರಿ. ಸೀರಿಯಲ್ ನೋಡಿದ್ರೆ ಕುಂತಲ್ಲೇ ಕೂತು ಹುಡುಗರು ಕರೆ ಅದನ್ನ ಎದ್ದು ಹಿಡಿದ್ರೆ ಬಂದ್ರೆ ತಿಂತದೆ. ಬಿಟ್ಬಿಡ್ತಾರೆ ಅದನ್ನು. ಅದು ಎಷ್ಟು ನೆಕ್ಕಂತ ಅಮೃತ ವರ್ಷಿಣಿ, ಕನಕಾಂಬರಿ ಏನೇನೋ ಸೀರಿಯಲ್ ಅದಾವಲ್ಲ ಅವು ಹೊಸ ನೋಡ್ದು. ಆಮೇಲೆ ಸೀರಿಯಲ್ ಮುಗಿಯಂಗಿಲ್ಲ, ಎದ್ದು ಹೋಗಲ್ಲ. ಮುಂಜಾನೆ ಉಳಿದು ಉಪ್ಪಿಟ್ಟಿರ್ತೈತೆ ಅಂತಂತಾರೆ. ಆ ಡಬರಿಗೆ ಮುಂದೆ ತಂದು ಇಟ್ಕೊಂಡು ಉಪ್ಪಿಟ್ಟು ತಿಂದ್ಕೋ ಅಂತ ಸೀರಿಯಲ್.
ಮತ್ತೆ 9:30 10 ಗಂಟೆಗೆ ಗಂಡ ಬರ್ತಾನೆ ಊಟ ಆಫೀಸ್ ಜೊತೆಗೆ ಎಲ್ಲ ಸೀರಿಯಲ್ ನೋಡ್ಕಂತ ಆಮ್ಯಾಗ ರಾತ್ರಿ 2 ಬಾಳೆಹಣ್ಣು 1 ಗ್ಲಾಸ್ ಹಾಲು. ಕ್ರೈಮ್ ಸ್ಟೋರಿ ರೀ. ಹಾಲು ಹಣ್ಣು ತಿನ್ಕೊಂತ ನೋಡ್ಬೇಕು, ಅದು 4 ಹೆಣ ಬೀಳ್ಬೇಕು, ನಿದ್ದೆ ಬರ್ಬೇಕು ಇವ್ರಿಗೆ. ಹಾಂ, ಹಿಂಗೆ ಸಾಯಂಕಾಲ 6ರಿಂದ ಹಿಡಿದು ರಾತ್ರಿ 10 ಮಟ್ಟ ಮೇಯ್ಕೊಂತ ನೆಕ್ಕೊಂತ ತಿಂದ್ಕಂತ ಕುಡ್ಕಂತ ಸೀರಿಯಲ್ ನೋಡಿದ್ರೆ ಯಾರು ದಪ್ಪಾಗದ್ರಿ? ಇವ್ರು 6ರಿಂದ 10 ಗಂಟೆ ಮಟ್ಟ ನಾವು ಮನೆಗೆ ಹೋಗಿ ಬರ್ತೇಳಿ, ಇವು ಗಂಡಸರು ಓಣಿ ಅಡ್ಡಾಡಿ ಮುದೋಳ ನಾಯಿ ಆದಂಗೆ ಇವಾಗ ನೋಡ್ರಿ. ನಾವು ಗಂಡ್ಮಕ್ಳು 52 ವರ್ಷ ಆದ್ರೆ ಹೆಂಗೆ ಸ್ಲಿಮ್ ಮಾಡಿ ಸ್ಲಿಕ್ಕದಿ ಅಲ್ಲ. ಜೋಶಿನ ನೋಡ್ಬೇಡ್ರಿ, ನನ್ನ ಮಾಮನಿನ ನೋಡ್ರಿ. ಹಾಂ, ಎಷ್ಟು ಸ್ಲಿಮ್ ಮಾಡಿ ಸ್ಲಿಕ್ಕದಿ. ಅದೇ ನಮ್ಮ ಹೆಂಡತಿಯರು ನೋಡ್ಬೇಕು ನೀವು ಹಿಂಗಾಗ್ಯಾರ. ಯಾಕೆ ಸೀರಿಯಲ್? ಆ ಸೀರಿಯಲ್ ನೋಡಕ್ಕೆ ನೀವ ಗಟ್ಟಿಯವ ಹೆಣ್ಮಕ್ಳು.